ನೋಡಿ, ನಮ್ಮ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಮೊದಲೇ ಬೆಲೆ ಏರಿಕೆ ಆಗಿಬಿಟ್ಟಿದೆ. ಅದರಿಂದ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಹೇಗಪ್ಪ ಖರೀದಿ ಮಾಡೋದು? ಇಷ್ಟರ ಮಟ್ಟಿಗೆ ತರಕಾರಿ ಬೆಲೆ ದಿನದಿಂದ ದಿನಕ್ಕೆ ಬೆಲೆ ಜಾಸ್ತಿ ಆಗ್ಬಿಟ್ರೆ ನಾವು ಹೇಗೆ ತಿನ್ನೋದು ಅಂತ ಹೇಳಿ ಕೂಡ ಯೋಚನೆ ಮಾಡ್ತಿದ್ದಾರೆ. ನೋಡಿ, ಟೊಮೆಟೊ ಸೇರಿದಂತೆ ತರಕಾರಿ ಬೆಲೆಯಲ್ಲಿ ಈಗ ಮತ್ತೆ ಮತ್ತೆ ಏರಿಕೆ ಆಗ್ತಾ ಇದೆ. ಇದರಿಂದ ಜನರು ರೋಸಿ ಹೋಗ್ಬಿಟ್ಟಿದ್ದಾರೆ. ಬೇಡವೇ ಬೇಡ, ಟೊಮೆಟೊ ಇಲ್ಲದೆ ನಾವು ಸಾರು ಮಾಡೋಣ ಅನ್ನುವಂತಹ ಸ್ಟೇಜ್ಗೆ ಬಂದ್ಬಿಟ್ಟಿದ್ದಾರೆ. ನಿಜಕ್ಕೂ ಜನಸಾಮಾನ್ಯರು ಯಾವ ರೀತಿ ತರಕಾರಿಗಳನ್ನ ಖರೀದಿ ಮಾಡಬೇಕು, ತಿನ್ಬೇಕು, ಹೇಳಿ ಕೇಳಿ ತರಕಾರಿ ತಿನ್ರಿ, ಪ್ರೋಟೀನ್ ಬರುತ್ತೆ, ತರಕಾರಿ ತಿನ್ನಿ, ವೈಟಮಿನ್ಸ್ ಬರುತ್ತೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಈ ತರಕಾರಿಗಳನ್ನ ಹೇಗೆ ಖರೀದಿ ಮಾಡೋದು ಅಂತ ಹೇಳಿ ಕೂಡ ಜನರು ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಸೊ ಇದರ ನಡುವೆ ಈಗ ಮಾರುಕಟ್ಟೆಯಲ್ಲಿ ದಿನದಿಂದ ದಿನಕ್ಕೆ ಈ ಟೊಮ್ಯಾಟೊ ಸೇರಿದಂತೆ ಕಾಯಿ ಪಲ್ಯ, ಹಸಿರು ಪಲ್ಯ, ಅವುಗಳ ದರಗಳಂತೂ ಕೇಳಿಬಿಟ್ರೆ ಜನರು ಪಾಪ ಕಂಗಾಲಾಗಿ ಹೋಗ್ಬಿಟ್ಟಿದ್ದಾರೆ, ಸುಸ್ತಾಗಿ ಬೀಳುತ್ತಿದ್ದಾರೆ. ಬೆಲೆ ಕೇಳಿಸಿಕೊಳ್ಳುವಂತಹ ಗ್ರಾಹಕರು ತಮ್ಮ ಹಣಕಾಸಿನ ಸ್ಥಿತಿಯನ್ನ ಕೂಡ ಎಲ್ಲೋ ಒಂದು ಕಡೆ ಎರಡೆರಡು ಬಾರಿ ಯೋಚನೆ ಮಾಡುವಂತಹ ಪರಿಸ್ಥಿತಿ. ಈಗ ಏನಾದ್ರೂ 1 to 2 ಕೊಟ್ಟುಬಿಟ್ರೆ ನಾವ್ ಹೆಂಗ್ ಜೀವನ ಸಾಗಿಸೋದು ಮುಂದೆ ಅಂತ ಹೇಳಿ ಕೂಡ ಯೋಚನೆ ಮಾಡ್ತಿದ್ದಾರೆ. ಈಗ 20 ರೂಪಾಯಿ ಕೆಜಿ ಇರುವಂತಹ ತರಕಾರಿಗಳು ಈಗ 40 ರೂಪಾಯಿ, 50 ರೂಪಾಯಿ ಆಗ್ತಿದೆ. ಸೊ ಅಂಥದ್ರಲ್ಲಿ ನಾವು ಯಾವ ರೀತಿ ಖರೀದಿ ಮಾಡೋದು ಅಂತ ಹೇಳಿ ಕೂಡ ಜನರು ಪಾಪ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ.